ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್, ಎಂ ಸಿ ಸುಧಾಕರ್ ಕಾಂಗ್ರೆಸ್ ತಾನೆ. ಬಟ್ ಒಬ್ಬ ಹಿಂದುಳಿದ ಮುಖಂಡರಿಗೆ ಇವತ್ತು ಮಣೆ ಆಗ್ತಾರೆ ಅಂದರೆ ನಿಜವಾಗ್ಲೂ ಇವತ್ತು ಹೆಮ್ಮೆ ಪಡೆಯೋಂಥ ವಿಷಯ. ನಮ್ಮ ಮೇಲೆ ಒಂದು ನಂಬಿಕೆ ಇದೆ, ಒಳ್ಳೆ ಹುಡುಗ ಎಲ್ಲಿದ್ದರೆ ಅಲ್ಲಿ ನಿಯತ್ತಾಗಿರ್ತಾನೆ ಅನ್ನೋದು ಒಂದು ನಂಬಿಕೆ ಅವ್ರಿಗಿದೆ. ಪ್ರದೀಪ್ ಈಶ್ವರ್, ಎಂ ಸಿ ಸುಧಾಕರಣ ಅಂತಲ್ಲ, ಕಾಂಗ್ರೆಸ್ ಪಕ್ಷ ಮೊದಲು. ಪ್ರದೀಪ್ ಈಶ್ವರ್ ಅವರಿಗೆ ನಾವು ಹಗಲು ರಾತ್ರಿ ದುಡಿದು ಪೊಲೀಸ್ ಸ್ಟೇಷನ್ವರೆಗೂ ಅವತ್ತು ಏನು ಮಧ್ಯರಾತ್ರಿಯಲ್ಲಿ ಏನೇನು ಎಲೆಕ್ಷನ್ ಟೈಮಲ್ಲಿ ಗಲಾಟೆಗಳಾಯಿತು, ಅದಾದಮೇಲೆ ಏನೇನು ಬೆಳವಣಿಗೆಗಳಾಯಿತು ಎಲ್ಲ ಗೊತ್ತಿರೋಂಥ ವಿಚಾರ. ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್, ಎಂ ಸಿ ಸುಧಾಕರ್ ಕಾಂಗ್ರೆಸ್ ತಾನೆ. ಯಾರ ಜೊತೆ ಗುರ್ಸ್ಕೊಳ್ಳೋದು ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ಪಕ್ಷ ಮುಖ್ಯ. ಮಂತ್ರಿಗಳೇ ಹೇಳ್ತಾ ಇರ್ತಾರೆ ಸುಧಾಕರಣ್ಣ ಅವರು, ಇಲ್ಲೆಲ್ಲದಕ್ಕಿಂತ ದೊಡ್ಡದು ಪಕ್ಷಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡೋಣ, ಪಕ್ಷಕ್ಕೆ ಅನ್ಯಾಯ ಆಗೋದು ಥರ ನಾವು ನಡ್ಕೊಳ್ಳೋದು ಬೇಡ ಅಂಥೇಳಿ ಅವರೇ ಹೇಳ್ತಾ ಇರ್ತಾರೆ. ಸುಧಾಕರಣ್ಣ ನಮಗೆ ಮೊದಲಿಂದನೂ ಆತ್ಮೀಯರು ಜಾಸ್ತಿ, ಇವತ್ತಿಂದ ಅಂತಲ್ಲ, ಸುಮಾರು ನಾನು KPCC ಸದಸ್ಯನಾಗ್ಲಿಂದ ಸಹ ಅವರು ಆತ್ಮೀಯವಾಗಿ ಏನಪ್ಪ ಸೀನಪ್ಪ ಅಂಥೇಳಿ ಕರಿತಾಯಿದ್ರು. ಈಗಲೂ ಅದೇ ಬಾಂಧವ್ಯ ಇದೆ. ಬಟ್ ಕೆಲವಾರು ಕಾರಣಗಳಿಂದ ಅವ್ರ ಬಳಿ ಮಂತ್ರಿಗಳಾದಮೇಲೆ ನನಗೆ ಹೋಗೋಕ್ಕೆ ಆಗಲಿಲ್ಲ. ಬಟ್ ಎಲ್ಲ ಹೇಳಿದ್ದೀನಿ ಈಗ ಸುಧಾಕರಣ್ಣ ಅವರಿಗೆ ಆ ಪರಿಸ್ಥಿತಿ ಹೆಂಗಿತ್ತು ಅಂಥೇಳಿ ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಬಟ್ ಅವ್ರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಇದೆ, ಒಳ್ಳೆ ಹುಡುಗ ಎಲ್ಲಿದ್ದರೆ ಅಲ್ಲಿ ನಿಯತ್ತಾಗಿರ್ತಾನೆ ಅನ್ನೋದು ಒಂದು ನಂಬಿಕೆ ಅವ್ರಿಗಿದೆ. ಹಾಗಂತ ಈಗ ಸುಧಾಕರಣ್ಣ ಅವರು ಒಬ್ಬ ವಿಷನರಿ ಲೀಡರ್. ಅವರು ಇಡೀ ಜಿಲ್ಲೆಯಲ್ಲಿ ಯಾವ ರೀತಿ ಅವರು ಕೆಲಸ ಕಾರ್ಯಗಳಾಗ್ತಾಯಿದ್ದಾವೆ ಅಂಥೇಳಿ ಇಡೀ ಜಿಲ್ಲೆಯ ಜನತೆಗೆ ಈಗ ಗೊತ್ತು. ಅವ್ರು ಬಂದಮೇಲೆ ಈಗ ಹಲವಾರು ಒಂದು ಚುನಾವಣೆಗಳು ಏನಾದವು ಎಲ್ಲೂ ಸಹ ಇವತ್ತು ಯಶಸ್ವಿಯಾಗಿದ್ದೇವೆ. DCCಯಿಂದ ಹಿಡಿದು ಮೊನ್ನೆ ನಡೆದ ಚೀಮಲ್ವರೆಗೂ ಸಹ, ಇವತ್ತು ಚೀಮಲ್ ಅಧ್ಯಕ್ಷರು ಸಹ ಇವತ್ತು ಇಲ್ಲಿನ ಜಿಲ್ಲೆಯ ಎಲ್ಲ ಒಂದು ಶಾಸಕರು ಮತ್ತು ಮಂತ್ರಿಗಳ ಒಂದು ಒಗ್ಗಟ್ಟು ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಬಲವಾದ ದೃಢ ನಿರ್ಧಾರಗಳು, ತತ್ವಗಳ, ಸಿದ್ಧಾಂತಗಳ ಮೇಲೆ ಇವತ್ತು ಪಕ್ಷ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಾರ್ದು. ಸರ್, ಈಗ ಚೀಮುಲ್ಲು ವಿಚಾರವಾಗಿ ಕಾಕಲಚಿಂತೆ ರಾಜಣ್ಣ ಅವ್ರನ್ನ ನಾಮನಿರ್ದೇಶನ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರ ಬಗ್ಗೆ ಕೆಲವು ಮುಖಂಡರು ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಅವರು ಕಾಂಗ್ರೆಸ್ ಅವರೆಲ್ಲ BJPಯಿಂದ ಬಂದವರು ಅಂತ ಏನು ಹೇಳ್ತೀರಿ? ಈಗ ರಾಜಣ್ಣ ಅವರು MLA ಟೈಮಲ್ಲಿ BJPಯಲ್ಲಿದ್ದರು, ಇದು ವಾಸ್ತವಾಂಶ. ಏನಿದ್ರು ನಾವು ವಾಸ್ತವಾಂಶ ಮಾತಾಡಬೇಕು. ತದನಂತರ ರಕ್ಷಾರಾಮಯ್ಯ ಅವರು ಇಲ್ಲಿ ಪಾರ್ಲಿಮೆಂಟ್ ಅಭ್ಯರ್ಥಿಯಾದ ಒಂದು ಸಂದರ್ಭದಲ್ಲಿ ಅವರು ಪಕ್ಷಕ್ಕೆ ಬಂದು ಇದೇ ನಮ್ಮ ಮಂತ್ರಿಗಳ ಜೊತೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ ಹಗಲಿರುಳು ಅವತ್ತು ರಕ್ಷಾರಾಮಯ್ಯ ಅವರು ಒಂದು ಗೆಲುವಿಗೆ ಅವರು ಶ್ರಮಪಟ್ಟರು. ಮೊನ್ನೆ ನಡೆದ ಒಂದು ಚೀಮಲ್ ಒಂದು ಚುನಾವಣೆಯಲ್ಲಿ ಪೆರೇಸಂದ್ರ ಏನೋ ಒಂದು ಕ್ಷೇತ್ರ ಇತ್ತು, ಆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗೋಕ್ಕೆ ಅವತ್ತು ಒಂದು ಹಿಂಜರಿಕೆ ಪಡುವಂಥ ಒಂದು ಸಂದರ್ಭ ಇತ್ತು. ಅಂಥ ಸಂದರ್ಭದಲ್ಲಿ ಸುಧಾಕರಣ್ಣನವರ ಒಂದು ಮಾತನ್ನು ಕೇಳಿ ಮಂತ್ರಿಗಳ ಮಾತಿಗೆ ನಾನು ಬೆಲೆ ಕೊಡಬೇಕು ಅಂಥೇಳಿ ಅವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ರಾಜಣ್ಣ ಅವರು. ಚುನಾವಣೆಯಲ್ಲಿ ಸೋಲು ಗೆಲುವು ಅದೆಲ್ಲ ಸಹಜ ಪ್ರಕ್ರಿಯೆ. ತದನಂತರ ಒಬ್ಬ ಹಿಂದುಳಿದ ಹುಡುಗ, ಒಬ್ಬ ಹಿಂದುಳಿದ ನಾಯಕ, ಇದುವರೆಗೂ ಈ ಒಂದು ಜನಾಂಗಕ್ಕೆ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ರೀತಿಯಂಥ ಒಂದು ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂಥೇಳಿ ಇವತ್ತು ಎಲ್ಲ ಜನಾಂಗಗಳನ್ನು ಸಮನಾಗಿ ಈ ಜಿಲ್ಲೆಯಲ್ಲಿ ತಗೊಂಡು ಹೋಗಬೇಕು, ಸಮಾನತೆಯ ಒಂದು ರಾಜಕಾರಣವನ್ನು ಬೆಸೆಯಬೇಕು, ರೂಢಿಸಬೇಕು ಅಂಥೇಳಿ ಇವತ್ತು ರಾಜಣ್ಣ ಅವರಿಗೆ ಇವತ್ತು ಒಂದು ನಾಮನಿರ್ದೇಶ ಸ್ಥಾನವನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಇಡೀ ಜಿಲ್ಲೆಯ ಜನತೆಯ ಪರವಾಗಿ, ವಿಶೇಷವಾಗಿ ನಮ್ಮ ಬಲ್ಜ ಜನಾಂಗ ಏನಿದೆ ಅದರ ಪರವಾಗಿ ಮಾನ್ಯ ಮಂತ್ರಿಗಳಿಗೆ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಸುಧಾಕರಣ್ಣನವರ ಏನು ಇವತ್ತು ಒಂದು ವಿಷನರಿ ಇದೆ, ಅಭಿವೃದ್ಧಿ ಇರ್ಬೋದು, ರಾಜಕಾರಣದಲ್ಲಿರ್ಬೋದು, ನಿಜವಾಗ್ಲೂ ಇವತ್ತು ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಇವತ್ತು ರಾಜಣ್ಣವರು ಸೋತರೂ ಸಹ ಜಿಲ್ಲೆಯಲ್ಲಿ 60 ಜನ ಇರುವರು ಸಹ ಇವತ್ತು ಸೋಲನ್ನು ಒಪ್ಪಿದ್ದಾರೆ. ರಾಜಕಾರಣದಲ್ಲಿ ಅದೆಲ್ಲ ಸಹಜ. ಬಟ್ ಒಬ್ಬ ಹಿಂದುಳಿದ ಮುಖಂಡರಿಗೆ ಇವತ್ತು ಮಣೆ ಆಗ್ತಾರೆ ಅಂದರೆ ನಿಜವಾಗ್ಲೂ ಇವತ್ತು ಹೆಮ್ಮೆ ಪಡೆಯೋಂಥ ವಿಷಯ. ಇದು ರಾಜಕೀಯದಲ್ಲಿ ಒಳ್ಳೆಯ ಬೆಳವಣಿಗೆ ಅಂಥೇಳಿ ಈ ಜಿಲ್ಲೆಯಲ್ಲಿ ನನಗಂತೂ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏನು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಇದ್ದಾರೆ, ಎಲ್ಲರೂ ಸಹ ಇವತ್ತು ಒಟ್ಟಾಗಿ ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಒಂದು ಹುದ್ದೆಗಳಲ್ಲಿ ಕೂರಿಸ್ಬೇಕು ಅಂಥೇಳಿ ಅವರ ಒಂದು
ಬಯಕೆ ಏನಿದೆ, ಅವರ ಒಂದು ರಾಜಕೀಯ ನಡೆ ಏನಿದೆ, ನಿಜವಾಗ್ಲೂ ನಾನು ಸುಧಾಕರನ್ ಅವರಿಗೆ ಇವತ್ತು ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತೇನೆ. ಸಾಕೋಟೆ ಕಾರ್ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.